ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ಇಂದು ಚಿಕ್ಕೋಡಿ ಜಿಲ್ಲೆಯ ಅಥಣಿ ತಾಲೂಕಿನ ಸಮಿತಿ ಸಭೆ ಮತ್ತು ತಾಲೂಕಾ ಮಟ್ಟದ ಪದಾಧಿಕಾರಿಗಳ ಆಯ್ಕೆಯನ್ನು ರಾಜ್ಯ ಸಂಸ್ಥಾಪಕರಾದ ಆಯುಷ್ಮಾನ್ ಪರಶುರಾಮ್ ನೀಲ್ನಾಯ್ಕ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ರಾಜ್ಯ ಸಮಿತಿ ಸದಸ್ಯ ರಾಘವೇಂದ್ರ ಸಿಂಪಿ, ಮಹಿಳಾ ಒಕ್ಕೂಟದ ರಾಜ್ಯ ಸಂಘಟನಾ ಸಂಚಾಲಕಿ ಶ್ರೀಮತಿ ಸವಿತಾ ಅಸೋದೆ, ಚಿಕ್ಕೋಡಿ ಜಿಲ್ಲಾ ಸಂಚಾಲಕರಾದ ಮುತ್ತು ರಾಯಣ್ಣವರ್, ದಯಾನಂದ್ ವಾಗ್ಮೋರೆ, ಜಿಲ್ಲಾ ಸಂಘಟನಾ ಸಂಚಾಲಕ ಅನಿಲ್ ಕಾಂಬ್ಳೆ, ಅಥಣಿ ತಾಲೂಕು ಸಂಚಾಲಕ ಮಾಂತೇಶ್ ಕಾಂಬ್ಳೆ, ಅಥಣಿ ನಗರ ಸಂಚಾಲಕ ಕಪಿಲ್ ಘಟ್ ಕಾಂಬ್ಳೆ, ಚಿಕ್ಕೋಡಿ ತಾಲೂಕಾ ಸಂಚಾಲಕ ಶಿವು ಮದಾಳೆ, ತಾಲೂಕಾ ಸಂಘಟನಾ ಸಂಚಾಲಕ ಸಾಗರ್ ಕಾಂಬ್ಳೆ, ರವಿ ಬನ್ಸೋಡೆ, ಕುಮಾರ್ ಕಾಂಬ್ಳೆ, ನವೀನ್ ಕಾಂಬ್ಳೆ, ಸದಾಶಿವ್ ಕಾಂಬ್ಳೆ, ರಾಕೇಶ್ ಜಂಗಿ, ವಿಜಯ್ ಕಾಂಬ್ಳೆ, ಮಲ್ಲು ತೀರ್ಥ, ಬಸವರಾಜ್ ಕಾಂಬ್ಳೆ, ಮಹೇಶ್ ಶಂಕರ್ ಕಾಂಬ್ಳೆ, ಲಕ್ಕಪ್ಪ ಶಿವರಾಯ್ ಕಾಂಬ್ಳೆ, ತಾಲೂಕಾ ಸಮಿತಿಗೆ ಆಯ್ಕೆಯಾದ ಎಲ್ಲರಿಗೂ ಆದೇಶ ಪತ್ರಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಭೀಮವಾದದ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ನೋಡ್ರಿ ಎಷ್ಟೋ ಮಂದಿ ಇಲ್ಲಿ ಬೆಳಗಾವಿ ಜಿಲ್ಲಾ, ಬೆಂಗಳೂರು ಜಿಲ್ಲಾದಾಗ 30,000 ರೂಪಾಯಿ ಕೊಟ್ರೆ ಸಾಕು, ಡಾಕ್ಟ್ರೇಟ್ ಕೊಟ್ಟ ಬಿಡ್ತಾರೆ. ಯಾಕೆ ಕಟ್ಟೋರು, ಗೌಂಡಿ ಕೆಲಸ ಮಾಡೋರು, ಕಟ್ಟಿಗೆ ಹೊಡೆಯವರು, ತುಡುಗು ಮಾಡೋರು, ಅವ್ರು 30,000 ರೂಪಾಯಿ ಕೊಟ್ರೆ ಇವತ್ತು ನೀವು ಯಾರು 30,000 ರೂಪಾಯಿ ಕೊಟ್ಟು ಡಾಕ್ಟರ್ ನಿಮಗೂ ಶಕ್ಯ ಬಿಡ್ತೈತಿ. ಅದೇ ನಮ್ಮ ಮುಲಾಜಿಲ್ಲ ಅಂತ ಡಾಕ್ಟರ್ಗಳದಾರ ನಮ್ಮ ರಾಜ್ಯದೊಳಗೆ. ಇನ್ನು ನಾವು ಜಾಗೃತರಾಗಬೇಕಾಗೈತಿ, ಒಂದಾಗಬೇಕು, ಹೋರಾಡಬೇಕು. ಯಾಕಂದ್ರೆ ಇನ್ನು ದಿವಸಗಳು ಭಾಳ ಕಷ್ಟ ಇದಾವೆ. ಯಾಕಂದ್ರೆ ಇನ್ನು ಏನಾಗ್ಬಿಟ್ಟವ, ಬರೀ ಹೊರಗುತ್ತಿಗೆ ಅಂತ ಬಿಟ್ಟಾವ. ಹೊರಗುತ್ತಿಗೆ ಯಾರಿಗೆ ಕೊಡ್ತಾರೆ? MLA ಮನ್ಯಾಗ ಯಾವ ಜೀತಾನ ಮಕ್ಕಳನ್ನ ಅಲ್ಲಿ ಹೊರಗುತ್ತಿಗೆ ನೌಕರಿ ಸಿಗಂಗಿಲ್ಲ. ನಮ್ಮ ದೇಶದೊಳಗೆ ಹೊರಗುತ್ತಿಗೆ ಎಲ್ಲನೂ ಮಾರಾಟ ಮಾಡಿ ಸರ್ವನಾಶ ಆಗ್ಯಾರ. ನಿಮ್ಮ ಮಕ್ಕಳು ಸಾಲಿ ಕಲಿಸಿ ಏನು ಮಾಡೋರು ನೀವು? ಯಾಕೆ ನಾವು ಜಾಗೃತರಾಗಬೇಕಾಗೈತಿ, ಅಂದಾಗ ಅದು ಎಲ್ಲ ಸರಿಯಾಗೋದು. ನಾವೇನಾಗಿಲ್ಲ. ಈಗ ನೋಡ್ರಿ, ಈಗ ನಾವೆಲ್ಲ ಶಿಕ್ಷಣ ಹೈಯೆಸ್ಟ್ ಅದೀವಿ ಮಹಾರಾಷ್ಟ್ರದಾಗ, ಏನು ನಾವು ಮಾಡೋಕ್ಕಾಗಿಲ್ಲ. ಅಲ್ಲ, ಉತ್ತರ ಪ್ರದೇಶದೊಳಗೆ ಸಾರಿ ಇಲ್ಲ, ಅವ್ರದ್ದು ಪ್ರಜ್ಞಾವಂತರದಾರ, ವಿದ್ಯಾವಂತರಿಲ್ಲ. ಇನ್ನ ಹೆಣ್ಮಕ್ಳಲ್ಲಿ ಬಿಡಿ ಸೇತಾರಲ್ಲಿ ಆದ್ರೂ ಪ್ರಜ್ಞಾವಂತರದಾರ. ಅದಕ್ಕೆ ಇವತ್ತು ಮಾಯಾವತಿಯನ್ನು 4-5 ಸಲ ಮುಖ್ಯಮಂತ್ರಿ ಏನು ಮಾಡಕ್ಕೈತ್ರಿ? ಬರೀ ಕಾಂಗ್ರೆಸ್ಸಿನ ಬೆಂದೈತಿ, ಕರ್ಗೆ ಅಂತೀವಿ, ಕರ್ಗೆಗೆ ಬಾಯಿನೇ ಇಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೆ ಇವತ್ತು ನಾವು ಇಲ್ಲಿ ಮೀಟಿಂಗ್ ಕರೆದೀವಲ್ಲ, ಉದ್ದೇಶಗಳು ಏನಪ್ಪಾ ಅಂದ್ರೆ, ನಮ್ಮಲ್ಲಿ ಯಾರಿಗೆ ಕಷ್ಟ ಇರ್ತೈತಿ, ಯಾರಿಗೆ ತೊಂದರೆ ಆಕೈತಿ, ಹಿಂದೆ ನಿಂದಿರೋದಲ್ಲ, ಅವ್ರ ಮುಂದೆ ನಿಂತು ಕೆಲಸ ಮಾಡಿಕೊಡೋದು ನಮ್ಮ ಸಂಘಟನೆ ಸಿದ್ಧಾಂತ. ಹೋರಾಟ ಇರಲಿ, ಗ್ರಾಮ ಸಭೆ ಇರಲಿ, ಗ್ರಾಮ ಸಮಿತಿ ಇರಲಿ, ನಾವು ಎಲ್ಲರೂ ಕೂತು ಒಂದೊಂದು ಗ್ರಾಮದೊಳಗೆ, ಪ್ರತಿ ಗ್ರಾಮದೊಳಗೆ ಒಂದೊಂದು ಬೋರ್ಡ್ ಕುಂದಿರ್ಬೇಕು. ನಮ್ಮ ಬೋರ್ಡ್ಗಳು ಭೀಮವಾದ ಸಂಘಟನೆ, ಅಲ್ಲಿ ಬೋರ್ಡ್ನ್ಯಾಗ ಶಿಕ್ಷಣ, ಸಂಘಟನೆ, ಹೋರಾಟ, ಸ್ವತಂತ್ರ ರಾಜ್ಯಾಧಿಕಾರ ಅಂತ ಇರ್ಬೇಕು. ನಾವು ಬಂದ ಕೂಡಲೇ ಏನು ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಇಲ್ಲವಾ ಸಾಲಿಗೆ ಹೊಕ್ಕೆಲ್ಲ, ಸಾಲಿಗೆ ಹೊತ್ನ್ಯಾಗ ಒಂದು ಹೂವು ಗುಡಿಯಾಗ ಹೋಗೋದು, ನಮಸ್ಕಾರ ಮಾಡಿ ಹೊಲ್ಲ ನೀನು ದೇವ್ರ ಕಾಯಿಲೆ ಅಂತ ಹೇಳ್ತಾರೆ. ಅದು ಬೇಕಾಗಿಲ್ಲ. ಆ ಬೋರ್ಡ್ ನೋಡಿದ್ರೆ ಶಿಕ್ಷಣ, ಸಂಘಟನೆ, ಹೋರಾಟ, ರಾಜ್ಯಾಧಿಕಾರ ಅಂತ ಇದಿಲ್ಲ. ನಮ್ಮ ಮಕ್ಕಳು ಚರ್ಚೆ ಮಾಡ್ತಾವ, ಇದ್ರ ಶಿಕ್ಷಣ ಐತಿ, ಸಂಘಟನೆ ಐತಿ, ಹೋರಾಟ ಐತಿ, ಸ್ವತಂತ್ರ ರಾಜ್ಯಾಧಿಕಾರ ಐತಿ. ಅದಕ್ಕೆ ನಾವು ಆ ಬೋರ್ಡ್ ಹಾಕೋದ್ರಿಂದ ನಮಗೊಂದು ಶಕ್ತಿ ಬರುತ್ತೆ ಮಕ್ಕಳಿಗೆ. ಬರೀ ನಾವು ದೇವ್ರ ಗಂಟೆ ಕೇಳಿ ಬೇಸರ ಆಗ್ಬಿಡುತ್ತೆ. ಅದಕ್ಕೆ ಇನ್ನು ಮ್ಯಾಗ ನೀವೆಲ್ಲರೂ ಬಂದಿರಿ, ಹೆಣ್ಮಕ್ಳು ಭಾಳ ಬರ್ಬೇಕಾಗಿತ್ತು, ಬಂದಿಲ್ಲ. ಇನ್ನು ಮೊದಲ ದೇವದಾಸಿ ಪದ್ಧತಿ ಭಾಳ ಇತ್ತು ನಮ್ಮಲ್ಲಿ. ಇಲ್ಲಿ ಇತ್ತು, ಅಥಣಿ ಗಿತ್ನಿ, ಚಿಕ್ಕೋಡಿ, ಈ ಕೂಡಿ ಎಲ್ಲ ಇತ್ತು. ಈಗ ಎಲ್ಲದು ಏಡ್ಸಂ ಬಂದ್ಮೇಲೆ ಎಲ್ಲ ಹೋಗಿಬಿಟ್ಟೈತೆ ಇಲ್ಲಿ. ಅದಕ್ಕೆ ಇವತ್ತು ಇನ್ನೊಂದು ವೇಶ್ಯಾವಾಟಿಕೆ ಹೊಂಟಿಬಿಟ್ಟೈತಿ. ಈಗ ಏನು ಹೊಂಟೈತೆ ಅಂದ್ರೆ, ವೇಶ್ಯಾವಾಟಿಕೆ ಎಲ್ಲಿ ಹಿಡಿದಿದ್ದಪ್ಪ ಅಂದ್ರೆ ದೇವಸ್ಥಾನ ನಡೆಯಕೈತಿ. ಸರಿಯಾಗಿ ಕೇಳ್ರಿ ಎಲ್ಲರೂ. ಈಗ ತಂಗಿ, ನಿಮ್ಮ ಅಕ್ಕ, ನಿಮ್ಮ ಮಕ್ಕಳು ಏನು ಮಾಡ್ತೀರಿ? ನಿಮ್ಮ ಮಕ್ಕಳಿಗೆ ಊದಿನ ಕಡ್ಡಿ, ಹೂವು, ತೆಂಗಿನಕಾಯಿ ಕೊಟ್ಟು ಎಲ್ಲಿ ಕಳಿಸ್ತೀರಿ? ದೇವಸ್ಥಾನಕ್ಕೆ ಕಳಿಸ್ತೀರಿ. ದೇವಸ್ಥಾನದಾಗ ಏನಿರ್ತೈತಿ? ಆಕಿನ ಲವರ್ನು ಬಂದ. ಇವತ್ತು ಹಿಂಗಾಗಿ ಅಲ್ಲಿ ದೇವಸ್ಥಾನ ಅನ್ನೋದು ಏನಂತಂದ್ರೆ ವೇಶ್ಯಾವಾಟಿಕೆ ಕೇಂದ್ರಗಳಾಗ್ಬಿಟ್ಟವೆ. ಪೂಜಾರಿ ಏಜೆಂಟ್ ಅದಕ್ಕೆ. ನಿಮ್ಮ ಲವರ್ ಬಂದಿದ್ದಳಂತ ಅವನ ಹೇಳ್ತಾನೆ, ನಿಮ್ಮ ಲವರ್ ಬಂದಿಲ್ಲ ಅಂತ ಅವನ ಹೇಳ್ತಾನೆ. ಇವ್ರೇನ ತಕ್ಷಣ ಹೆಚ್ಚಿಗೆ ಕೊಡ್ತಾರ ಅವನು. ಅದಕ್ಕೆ ನಿಮ್ಮ ಮಕ್ಕಳಿಗೆ ಹೂವು, ತೆಂಗಿನಕಾಯಿ ನೋಡ್ರಿ, ದೇವಸ್ಥಾನದ ಎಲ್ಲಿರ್ತದ ನೋಡ್ರಿ, ಹುಡುಗ ಹುಡುಗಿ ಕೂಡೇ ಇರ್ತಾರೆ ಅಲ್ಲಿ ನೋಡ್ರಿ. ಇಲ್ಲಿ ಮತ್ತೆ ನೀವು ಒಂದು ವಿಚಾರ ಮಾಡಂಗಿಲ್ಲ. ಇಲ್ಲಂತ ನಮ್ಮ ಮಕ್ಕಳನ್ನ ಇದಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಹೂ ತೊಗೊಂಡು ಹೋಗಿ, ಕಾಯಿ ತೊಗೊಂಡು, ಅವನ್ನೆಲ್ಲ ದೇವಸ್ಥಾನಕ್ಕೆ ಹೂವು ಕಾಯಿ ಬಿಟ್ಟು ನಿಮ್ಮ ಮಕ್ಕಳಿಗೆ ಪೆನ್ನು, ಪುಸ್ತಕ, ಪಾಟಿ ಚೀಲ, ಸೂಟು, ಬೂಟು, ಕೂಟು ಹಾಕಿ ಎಲ್ಲಿ ಕಳಿಸ್ತೀರಿ? ಸಾಲಿ ಕಳಿಸ್ರಿ. ಅಂದಾಗ ನಾವು ಬದಲಾವಣೆ ಹಾಕಿವಿ. ಎಲ್ಲ ಬಿಟ್ಕೊಟ್ಟು ನಾವು ಇಲ್ಲ ಅಕ್ಕಿಂದ ಆಶೀರ್ವಾದ. ನಾನು 1990ರಾಗ ಯಾವ ಜಡಿ ಕತ್ತರಿಸಿ ಹೋಗಿದ್ದೀನಿ. ಹೆಕಟ್ ಎಲ್ಲ ಗುಡ್ದಾಗ ಕಟ್ ಮಾಡ್ಯಾರ. ಜೋಗಿಯ ನಾವು ಇವತ್ತು ನೌಕರಿ ಮಾಡಕತ್ತಾನ. ಹಂಗೆ ನಾವು ಇವತ್ತು ಸಮಾಜದೊಳಗೆ ಬದಲಾವಣೆಗಳನ್ನು ಕಾಣಬೇಕು. ಮೊದಲು ನಮ್ಮ ಮನೆಯಾಗಿದ್ದಂಥ ಹೊಲಸು ತೆಗೆದು ಹೊರಗೆ ಹೋಗಿರಿ.
ನಾವು ಹೋಗ್ಯಂಗಿಲ್ಲ. ನಿಮ್ಗೆ ಅಂಜಿಕೆ ಇತ್ತಪ್ಪ ನನಗೆ ಹೇಳ್ರಿ, ನಾನ ಬಂತು. ಅದೇನೋ ಹಂಗಲ್ಲ ಅಂದ್ರೆ ನಾನು ನೋಡ್ತೀನಿ. ನಾವು ಸಣ್ಣಾಗಿದ್ದಾಗ ದೇವ್ರನ್ನ ಹೇಳಿವಿ, ದೇವ್ರನ್ನ ಒದ್ದೀವಿ, ದೇವ್ನು ಎಬ್ಬಿಸಿವಿ, ದೆವ್ವನು ಮಾಡಿವಿ. ಎಲ್ಲಾನು ಅದೊಂದು ಕತ್ತಿಗೆ ಹೇಳಿದ್ರೆ ಭಾಳ ಐತೆ ನಮ್ದು. ಅದಕ್ಕೆ ಒಂದು ಕ್ರಾಂತಿಗಳಾಗಬೇಕಲ್ಲ ನಮ್ಮ ಮನೆ ಒಳಗೆ. ಮೌಢ್ಯತೆ ಹೋಗ್ಬೇಕಾಯ್ತು ನಾವು. ನೀವು ಯಾರು ಪಂಚಾಯತಿ ಹಳ್ಳಿಯವರು ಬಂದಿರಿ ಎಲ್ಲರೂ, ಎಷ್ಟು ಪಂಚಾಯತ್ಯಾಗ ಲ್ಯಾಬ್ರಿ ಅದಾವಪ್ಪ? ಯಾರು ಕೇಳಿ ಲ್ಯಾಬ್ರಿ ಇಲ್ರಿ. ನಮ್ಮ ಸಲಿಕೆ ಕೊಡ್ರಿ, ಪುಟ್ಟಿ ಕೊಡ್ರಿ, ಪಿಕಾಸಿ ಕೊಡ್ರಿ, ಕಾವು ಕೊಡ್ರಿ, ಇವನ್ನ ಕೇಳಿವಿಲ್ಲ ನಾವು ಲ್ಯಾಬ್ರಿ ಕೇಳ್ಬೇಕು. ಲ್ಯಾಬ್ರಿ ಪ್ರತಿಯೊಂದು ಮಕ್ಕಳಿಗೆ ಓದಕ್ಕೆ ಲ್ಯಾಬ್ರಿ ಪಂಚಾಯತ್ ಒಳಗೆ ಲ್ಯಾಬ್ರಿಗಳಾಗಬೇಕು. ಅದು ಒಂದು ಚಳವಳಿ ಇದೆ. ನಾವು ಬಂದು ಹೇಳೋದು ಉದ್ದೇಶ ಏನಪ್ಪ ಅಂದ್ರೆ ಇದು ನಮ್ಮ ಬದಲಾವಣೆಗಳು ಆಗ್ಬೇಕಪ್ಪ ಅಂತ ಹೇಳಕತ್ತೀವಿ. ನಾವು ಬದಲಾವಣೆಯನ್ನು ಮಾಡಕತ್ತಿರಲ್ಲ. ಸುಮ್ ಬಂದಾಗ ಜೈ ಭೀಮ್ ಅಂತೀವಿ, ನೀಲಿ ಶಾಲೆ ಹಾಕೊಂಡಾಗ ಜೈ ಭೀಮ್ ಅಂತೀವಿ, ಕಟ್ ನಮಸ್ಕಾರ ಸರ ಅಂತ ಜೈ ರಾಮ್ ರಾಮ್, ಜೈ ಸೀತಾರಾಮ್ ಅನ್ಕೊಂಡು ಕೂತ್ಬಿಡ್ತೀವಿ. ಅದು ಆಗ್ಬಾರ್ದು. ಇವತ್ತು ನಿಮ್ಮ ಮಕ್ಕಳಿಗೆ ಜೈ ಭೀಮ್. ಬಾಬಾ ಸಾಹೇಬರು ತಮ್ಮ ಕುಟುಂಬನ ಕಳ್ಕೊಂಡು, ತಮ್ಮ ಎಲ್ಲ ಪರಿವಾರನ ಕಳ್ಕೊಂಡು, ತಮ್ಮ ಎಲ್ಲ ಸೌಲಭ್ಯ ಸಿಗ್ತಿದ್ರು. ಅವ್ರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ತಿದ್ರು. ಯಾವ ಬೇಕಾದ ಹುದ್ದೆದಾಗಿರ್ಬೋದು, ಲಂಡನ್ದಾಗ ಸೆಟ್ಲ್ ಆಗ್ಬೋದಾಗಿತ್ತು ಅವರು. ಅಂಥದ್ದೆಲ್ಲ ಬಿಟ್ಟು ನನ್ನ ಜನರ ಸಲುವಾಗಿ ನಾ ಇರಬೇಕು, ಅವ್ರಿಗೆ ಹಕ್ಕು ಅಧಿಕಾರ ಕೊಡ್ಬೇಕಂತಂದು ಅವ್ರು ಎಷ್ಟೇ ಕಷ್ಟ ಅನುಭವಿಸಿದ್ರು ಭೀ ಅನುಭವಿಸಿ ನಮಗೆ ಅಧಿಕಾರ ತಂದು ಕೊಟ್ಟರು. ಅವ್ರ ಮಗ್ಗ ಸತ್ತಾಗ ಒಂದು ಬಿಳಿ ಅರಿವು ಅರಿವಿಲ್ಲ. ರಮ ತಾಯಿ ಸಿರಿ ಹರಿದ ಮಗನ ಮೇಲೆ ಹೊಸ್ತಾಳ. ಅಂಥ ಸ್ಥಿತಿ ಒಳಗೆ ನಮ್ಗೆ ಹಕ್ಕು ಅಧಿಕಾರ ತಂದು ಕೊಟ್ಟಂಥ ಬಾಬಾ ಸಾಹೇಬ್ರನ್ನ ಇವತ್ತು ನಾವು ಮರ್ತಿದೀವಿ ಅಂದ್ರೆ ನಮ್ಮಟ್ಟು ನೀಚ ಮನುಷ್ಯರು ಯಾರೂ ಇಲ್ಲ. ನಮ್ಮವ್ರು ಎರಡು ಕಡೆ ಅದಾರ, ಎರಡು ಮಂದಿ ಅದಾರ. ಎಲ್ಲಮ್ಮೂ ಬೇಕು, ಅಂಬೇಡ್ಕರು ಬೇಕು. ಇಂಥ ಹೀನ ಸ್ಥಿತಿ ಒಳಗೆ ಮನಸ್ಸು ಹಿಂಗೈತಿ ನಮ್ಮ ಜನರದಂದ್ರೆ ಇದು ಯಾವಾಗ ಸ್ವಚ್ಛ ಆಗೋದ್ರಿ? ಇದು ಯಾವಾಗ ಸ್ವಚ್ಛ ಆಗೋದು? ಕ್ಲೀನ್ ನೀವೇ ಮಾಡ್ಕೋಬೇಕು. ಭಗವಾನ್ ಬುದ್ಧರು ಹೇಳ್ಯಾರಲ್ಲ, ನಿನಗೆ ನೀನೇ ಬೆಳಕು, ಯಾವ ದೇವರು ಏನು ತಂದು ಕೊಡುದಿಲ್ಲ, ನಿನ್ನಲ್ಲೇ ದೇವ್ರದಾನ. ಭಗವಾನ್ ಬುದ್ಧರು ಹೇಳ್ಯಾರ, ನಿನ್ನ ಒಳಗೆ ದೇವ್ರದಾನ, ಯಾವ ದೇವ್ರ ಕೈ ಮುಗಿಬೇಡ. ಭಗವಾನ್ ಬುದ್ಧರು ಯಾರು ತಾನು ಸ್ವತಃ ಹೇಳ್ಯಾರ, ಅವರು ನಾನು ದೇವರಲ್ಲ ಅಂತ ಹೇಳ್ಯಾರ. ಏನ ನನ್ನನ್ನು ಪರೀಕ್ಷೆಗೆ ಒಳಪಡಿಸ್ಬೋದು, ನಾನು ದೇವರಲ್ಲ, ಅದಕ್ಕೆ ನಿಮಗೆ ನೀವೇ ಬೆಳಕು. ತೌಸಿಫ್ ಕೆರೂರ್, ಭೀಮವಾದ ನ್ಯೂಸ್, ಚಿಕ್ಕೋಡಿ.